ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀಡಿರುವ ಸಂವಿಧಾನ ಬದಲಾವಣೆ ಹೇಳಿಕೆ ಖಂಡಿಸಿ ನಂಜನಗೂಡಿನ ಬಿಜೆಪಿ ಪ್ರತಿಭಟನೆ ನಡೆಸಿತು. ನಗರದ ಅಂಬೇಡ್ಕರ್ ವೃತ್ತದ ಬಳಿ ಜಮಾಯಿಸಿದ ನೂರಾರು ಬಿಜೆಪಿ ಕಾರ್ಯಕರ್ತರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಡಿಕೆ ಶಿವಕುಮಾರ್ ಭಾವಚಿತ್ರ ಸುಟ್ಟು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸಿ ಚಿಕ್ಕರಂಗನಾಯ್ಕ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ನೆಹರು ಕಾಲದಿಂದಲೂ ಸಂವಿಧಾನದ ಬಗ್ಗೆ ಗದಾಪ್ರಹಾರ ಮಾಡುತ್ತಲೇ ಬಂದಿದೆ. ಇಂದು ಕಾಂಗ್ರೆಸ್ ಸರ್ಕಾರದ ಬಣ್ಣ ಬಯಲಾಗಿದೆ. ಸಂವಿಧಾನ ಬದಲಾವಣೆ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ. ಕಾಂಗ್ರೆಸ್ ಸರ್ಕಾರ ಸಂವಿಧಾನ ರಕ್ಷಣೆ ಮಾಡುತ್ತೀವಿ ಅಂತ ಹೇಳುತ್ತಾ ಅಧಿಕಾರಕ್ಕೆ ಬಂದ್ರ. ಅಧಿಕಾರ ಬಂದ ನಂತರ ಸಂವಿಧಾನದ ಬಗ್ಗೆ ಅಗೌರವ ತೋರುತ್ತಿದ್ದಾರೆ ಎಂದು ಆರೋಪಿಸಿದ್ರ. ಎಸ್ಸಿ ಎಸ್ಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡು ಆ ಸಮುದಾಯಗಳಿಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹನಿ ಟ್ರ್ಯಾಪ್ ಸುಳಿಯಲ್ಲಿ ಸಿಲುಕಿದೆ. ಈ ಬಗ್ಗೆ ಉನ್ನತ ತನಿಖೆಯಾಗಬೇಕು. ಕೆಲ ನಿಗಮಗಳಿಗೆ ಶೂನ್ಯ ಹಣ ನೀಡಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಮಾಡಿದ ಕಾಮಗಾರಿಗಳನ್ನು ಈಗ ಮುಂದುವರಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ನೆಹರು ಕಾಲದಿಂದಲೂ ಕೂಡ ಇದೇ ರೀತಿ ಸಂವಿಧಾನದ ಬಗ್ಗೆ ಗದಾಪ್ರವಾಹ ಮಾಡ್ಕೊಂಡು ನೋಡಿದ್ದೀವಿ ಸ್ನೇಹಿತರೆ. ಇವತ್ತು ಅವರ ಗೋಮುಖ ವ್ಯಾಘ್ರ ಅನ್ನೋದು ಇವತ್ತು ಅವ್ರ ಬಣ್ಣ ಬಯಲಾಗಿದೆ. ಯಾಕಂದರೆ ಅವ್ರ ಮನಸ್ಥಿತಿ ಹೆಂಗಿತ್ತು ಅಷ್ಟು ಸುಲಭವಲ್ಲ. ಸಂವಿಧಾನ ಬದಲಾವಣೆ ಮಾಡಿದ್ರೆ ರಕ್ತ ಕ್ರಾಂತಿ ಆಗಿಬಿಡುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರೋಂಥ ಇದನ್ನು ಬದಲಾವಣೆ ಸುಲಭ ಅಲ್ಲ. ಆದರೆ ಕುತಂತ್ರ ಮಾಡಿ ಸರ್ಕಾರ ಭಾಳ ಕಾಂಗ್ರೆಸ್ ಸರ್ಕಾರ ಅನ್ನೋದೇ ಈ ಥರ ಮಾತಾಡೋದು ನೋಡಿದ್ರೆ ಸಂವಿಧಾನ ರಕ್ಷಕರನ್ನು ಸಂವಿಧಾನದ ಹೆಸರು ಹೇಳಿ ಎಸ್ ಸಿ ಎಸ್ ಟಿಗಳ ಸಮುದಾಯದ ಪರವಾಗಿ ನಿಂತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇವತ್ತು ಸಂವಿಧಾನಕ್ಕೆ ಕೂಡ ಕೈ ಹಾಕಿದೆ. ಇವತ್ತು ಹನಿ ಟ್ರ್ಯಾಪ್ ಇರ್ಬೋದು, ಹನಿ ಟ್ರ್ಯಾಪ್ ನಡೆದಿದೆ ಅಂತ ಹೇಳ್ತಾರೆ. 48 ಜನ ಶಾಸಕರುಗಳ ಮೇಲೆ ಅಥವಾ ಹಲವಾರು ಸಚಿವರುಗಳ ಮೇಲೆ ಹನಿ ಟ್ರ್ಯಾಪ್ ನಡೆದಿದೆ ಅಂತ ಸರ್ಕಾರದ ಒಬ್ಬ ಸಚಿವನೇ ಕೂಡ ಹೇಳ್ತಾರೆ. ಅದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಅದರಿಂದ ಯಾರು ರೂವಾರಿ ಇದ್ದಾರೆ ಅನ್ನೋದನ್ನು ಕೂಡ ಸರ್ಕಾರ ತೋರಿಸ್ಲಿ ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಇವತ್ತು ಈ ಸರ್ಕಾರಕ್ಕೆ ಉಳಿಗಾಲ ಇಲ್ಲ. ಮತ್ತೆ ಅಂತಂದರೆ ಈ ಥರ ನಮ್ಮ ದಲಿತು ಎಸ್ ಸಿ ಎಸ್ ಟಿ ಹಣಗಳನ್ನು ದುರುಪಯೋಗ ಮಾಡ್ಕೊಂಡಿದೆ. 1144 ಕೋಟಿ ರೂಪಾಯಿನ ಈ ಬಡ್ಜೆಟಲ್ಲಿ ಕೂಡ ಇದು ಮಾಡಿದೆ. ಸುಮಾರು 39,000 ಕೋಟಿ ರೂಪಾಯಿಗಳನ್ನ ಎಸ್ ಸಿ ಎಸ್ ಟಿ ಹಣನ ಇವತ್ತು ತಮ್ಮ ಸರ್ಕಾರದ ಬಳಸ್ಕೊಂಡಿದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಕೆಂಡಗಣ್ಣಪ್ಪ, ಸಿದ್ದರಾಜು, ಜಿಲ್ಲಾ ಯುವ ಮೋರ್ಚಾ ಮಧುರಾಜ್, ಮಹದೇವಸ್ವಾಮಿ, ಶ್ರೀನಿವಾಸ ರೆಡ್ಡಿ, ನಗರಸಭಾ ಮಾಜಿ ಅಧ್ಯಕ್ಷ ಮಹದೇವಸ್ವಾಮಿ, ಮಂಜುನಾಥ್, ಮಹದೇವ ಪ್ರಸಾದ್, ಒಳಗೆರೆ ಪುಟ್ಟಸ್ವಾಮಿ, ರಾಘವೇಂದ್ರ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್.